ಕೇಂದ್ರ ಸರ್ಕಾರಕ್ಕೆ, ರಾಜ್ಯಪಾಲರ ನಡೆಗೆ, ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರ್ತಕ್ಕಂಥ ರಾಜ್ಯಪಾಲರಿಗೆ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸತಕ್ಕಂಥ ರಾಜ್ಯಪಾಲರ ನಡೆಯನ್ನ ಇಡೀ ರಾಜ್ಯಾದ್ಯಂತ ಎಲ್ಲರೂ ಸಹಿತ ಇದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮುಖ್ಯವಾಗಿ ರಾಜ್ಯದ ಜನ ಎಲ್ಲವುಗಳನ್ನ ಗಮನಿಸ್ತಾ ಇದೆ. ಇವತ್ತು ಹಿಂದುಳಿದ ವರ್ಗದವರು, ಅಹಿಂದ ವರ್ಗದವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ನೆವಗಳನ್ನ ಇಟ್ಕೊಂಡು ಅವರನ್ನ ಕೆಳಗಿಳಿಸುವಂತ ಪ್ರಯತ್ನಗಳು ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ನಾವೆಲ್ಲ ಮನವರಿಕೆಯನ್ನು ಮಾಡಿಕೊಂಡಿದ್ದೇವೆ. ಸಿದ್ದರಾಮಯ್ಯನವರ 40 ವರ್ಷದ ರಾಜಕಾರಣದಲ್ಲಿ ಕಪ್ಪು ಚುಕ್ಕಿಯಿಲ್ಲದೆ ಆಡಳಿತ ನಡೆಸಿರ್ತಕ್ಕಂಥ ವ್ಯಕ್ತಿ, ಗ್ಯಾರಂಟಿಗಳನ್ನು ನೀಡಿರ್ತಕ್ಕಂಥ ವ್ಯಕ್ತಿ. ಈ ರಾಜ್ಯದಲ್ಲಿ ಅವರನ್ನ ಇಡಿ, ಐಟಿ, ಸಿಬಿಐದಿಂದ ಎದುರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ರೀತಿಯಾಗಿ ಸರ್ಕಾರದ ಶಾಸಕರನ್ನ ಖರೀದಿ ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಕಪ್ಪು ಚುಕ್ಕಿಯನ್ನು ತರಲಿಕ್ಕೆ ಮೂಡ ಅಂತಕ್ಕಂಥ ಒಂದು ಹಗರಣವನ್ನ ಅವರ ಮೇಲೆ ಹೊರಿಸ್ತಾ ಇದ್ದಾರೆ. ಮೂಡ ಅಂತಕ್ಕಂಥದ್ದು ಯಾವುದೇ ಅಕ್ರಮ ಚಟುವಟಿಕೆ ನಡೆದಿಲ್ಲ ಅಂತೇಳಿ ಸದನದಲ್ಲಿ ಆಗಿರ್ಬೋದು, ಪತ್ರಿಕಾಗೋಷ್ಠಿಗಳ ಮುಖಾಂತರವಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು ಎಲ್ಲರೂ ಸಹಿತ ಅದು ಸ್ಪಷ್ಟೀಕರಣ ನೀಡಿದ್ರು ಸಹಿತ ಅವರನ್ನ ತೇಜಾವಧಿಯನ್ನ ಮಾಡಬೇಕು, ಅವರನ್ನ ಕೆಳಗಿಳಿಸಬೇಕಂತಕ್ಕಂಥ ಏಕೈಕ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮೂಡ ಹಗರಣವನ್ನು ಇಟ್ಕೊಂಡು ಪಾದಯಾತ್ರೆಯನ್ನು ಮೈಸೂರು ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೇವರಾಜ ಅರಸು ಅವರಾಗಿರ್ಬೋದು, ಅಹಿಂದ ವರ್ಗವನ್ನ ಪ್ರತಿನಿಧಿಸತಕ್ಕಂಥ ದೇವರಾಜ ಅರಸು ಅವ್ರನ್ನ, ಬಂಗಾರಪ್ಪನವ್ರನ್ನ, ವೀರಪ್ಪ ಮೊಯ್ಲಿ ಅವ್ರನ್ನ, ಧರ್ಮಸಿಂಗ್ರವ್ರನ್ನ ಯಾವ ಕಾರ್ಯಗಳಿಲ್ಲದೆ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು, ಅದೇ ರೀತಿ ಸಿದ್ದರಾಮಯ್ಯನವ್ರನ್ನು ಸಹಿತ ಅದೇ ರೀತಿ ಕಾರಣವನ್ನು ಇಟ್ಕೊಂಡು ಇಳಿಸಬೇಕಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ನಾವು ಸಿದ್ದರಾಮಯ್ಯನವರ ಪರವಾಗಿದ್ದೀವಿ. ಅದು ಯಾವುದೇ ಕಾರಣಕ್ಕೂ ಕುಗ್ಗಬಾರದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಎಲ್ಲರೂ ಸಹಿತ ಬಾಗಲಕೋಟೆಗೆ ಹೋಗಿ ಪ್ರತಿಭಟನೆಯನ್ನ ಮಾಡುವಂತ ನಿರ್ಧಾರವನ್ನು ಕೈಗೊಂಡು ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.